ಕೊರಿಂಥದವರಿಗೆ ಬರೆದಂಥ 2ನೆಯ ಪತ್ರಿಕೆ 4ನೇ ಅಧ್ಯಾಯ 18ನೆಯ ವಾಕ್ಯ. ನಾವು ಕಾಣುವಂಥವುಗಳನ್ನು ಲಕ್ಷಿಸದೆ ಕಾಣದಿರುವಂಥವುಗಳನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವೂ ಇರುವುದು. ಈ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನು ನಮ್ಮ ದೃಷ್ಟಿಯು ನಿತ್ಯ ಜೀವದ ಮೇಲೆ ಇದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಮ್ಮ ದೃಷ್ಟಿ ಯಾವುದರ ಮೇಲೆ ಇರಬೇಕು ಅಂದರೆ ನಾವು ಯಾವುದನ್ನು ಹೊಂದಬೇಕೆಂಬುದಾಗಿ, ಸ್ವತಂತ್ರಿಸಿಕೊಳ್ಳಬೇಕೆಂಬುದಾಗಿ ಅಥವಾ ಸ್ವಾಧೀನಪಡಿಸಿಕೊಳ್ಳಬೇಕೆಂಬುದಾಗಿ ಬಯಸುತ್ತಾ ಇದ್ದೇವೋ ಅದರ ಮೇಲೆ ನಮ್ಮ ದೃಷ್ಟಿ ಇರಬೇಕು. ಯಾವಾಗ ನಾವು ಅದನ್ನು ನೋಡುತ್ತಾ ಇರುತ್ತೇವೋ ಆಗ ಅದನ್ನು ಹೊಂದಬೇಕು ಎಂಬಂಥ ಆಸಕ್ತಿ, ತವಕ ನಮ್ಮಲ್ಲಿ ಹುಟ್ಟುತ್ತದೆ. ಹಾಗಾದರೆ ನಾವು ಪರಲೋಕ ರಾಜ್ಯವನ್ನು ಹೊಂದುವುದಕ್ಕಾಗಿ, ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ಯುಗಯುಗಾಂತರಗಳಲ್ಲಿಯೂ ಬಾಳುವುದಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟವರು. ಹಾಗಾಗಿ ನಮ್ಮ ದೃಷ್ಟಿಯು ಪರಲೋಕ ರಾಜ್ಯದ ಮೇಲೆ, ದೇವಾದಿ ದೇವನ ಮೇಲೆ, ಆತನ ಮಹಿಮೆಯ ಮೇಲೆ, ಪರಲೋಕದ ಶ್ರೇಷ್ಠತೆಗಳ ಮೇಲೆ ಯಾವಾಗಲೂ ಕೂಡ ಇರಬೇಕು. ಆ ದೃಷ್ಟಿ ಯಾವಾಗ ಇಹಲೋಕದ ಕಾರ್ಯಗಳ ಮೇಲೆ, ಇಹಲೋಕದ ತಾತ್ಕಾಲಿಕ ಸಂತೋಷಗಳು, ತಾತ್ಕಾಲಿಕವಾದ ತೃಪ್ತಿ, ತಾತ್ಕಾಲಿಕವಾದಂಥ ಹೊಗಳಿಕೆ, ಪ್ರಶಂಸೆ ಇವುಗಳ ಮೇಲೆ ಹೋಗಿಬಿಡುತ್ತದೋ ಆಗ ನಮ್ಮ ಪರಲೋಕ ಯಾತ್ರೆಯು ಕೂಡ ದಿಕ್ಕೆಟ್ಟದ್ದಾಗಿ ಎಡಕ್ಕೋ ಬಲಕ್ಕೋ ಹೋಗುವಂಥ ರೀತಿಯಲ್ಲಿ ಆಗಿಬಿಡುತ್ತದೆ. ಪುನಃ ನಾವು ಸರಿಯಾದಂಥ ಮಾರ್ಗಕ್ಕೆ ಬಂದು ಸರಿಯಾಗಿ ಕರ್ತನ ಮಾರ್ಗದಲ್ಲಿ ನಡೆಯದೆ ಹೋದರೆ ನಮಗಾಗಿ ನೇಮಿಸಲ್ಪಟ್ಟಂಥ ಪರಲೋಕ ರಾಜ್ಯವನ್ನೇ ನಾವು ಕಳೆದುಕೊಳ್ಳಬೇಕಾಗಿ ಬರುತ್ತದೆ. ಅದನ್ನೇ ಈ ವಾಕ್ಯದಲ್ಲಿ ತಿಳಿಸುತ್ತಾ ನಾವು ಕಾಣುವಂಥವುಗಳನ್ನು ಲಕ್ಷಿಸದೆ ಕಾಣದಿರುವಂಥವುಗಳನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವು ಇರುವುದು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ನಮ್ಮ ದೃಷ್ಟಿ, ನಮ್ಮ ಯೋಚನೆ, ನಮ್ಮ ತವಕ ಎಲ್ಲವೂ ಪರಲೋಕ ರಾಜ್ಯದ ಮೇಲೆ, ನಾವೀಗ ಪೂರ್ಣವಾಗಿ ಕಾಣದೇ ಇರುವಂಥ ನಿತ್ಯ ಜೀವದ ಮೇಲೆ ಇರಬೇಕು. ಆಗಲೇ ನಾವು ಇಹಲೋಕದ ಕಾರ್ಯಗಳನ್ನು ಜಯಿಸಿದವರಾಗಿ ತಾತ್ಕಾಲಿಕವಾದಂಥ ಪಾಪದ ಸಂತೋಷಗಳು, ತಾತ್ಕಾಲಿಕವಾದಂಥ ಇಹಲೋಕದ ವ್ಯಾಮೋಹಗಳು, ತಾತ್ಕಾಲಿಕವಾದಂಥ ಹೊಗಳಿಕೆಗಳು ಇದನ್ನೆಲ್ಲ ತಿರಸ್ಕರಿಸಿ ಬಿಟ್ಟು ನಿತ್ಯ ಜೀವದ ಮೇಲೆ ದೃಷ್ಟಿಯನ್ನು ಇಟ್ಟು ಸ್ಥಿರಚಿತೆಯಿಂದ ಓಡುವುದಕ್ಕೆ ಸಾಧ್ಯ. ಈ ದಿವಸಗಳಲ್ಲಿ ಈ ರೀತಿಯಾಗಿ ಓಟವನ್ನು ಪ್ರಾರಂಭಿಸಿದಂಥ ಅನೇಕರು ಮಧ್ಯದಲ್ಲಿ ದಾರಿ ತಪ್ಪಿ ಇಹಲೋಕದ ವ್ಯಾಮೋಹಗಳಿಗೆ ಸಿಲುಕಿಕೊಂಡಿದ್ದಾರೆ, ಇಹಲೋಕದ ಪಾಪಗಳಲ್ಲಿ ಬಿದ್ದು ಹೋಗಿದ್ದಾರೆ. ಸೈತಾನನು ಅನೇಕರ ಜೀವಿತವನ್ನು ಈ ಓಟದಿಂದ ದಿಕ್ಕು ತಪ್ಪಿಸಿ ಬಿಟ್ಟಿದ್ದಾನೆ. ಒಂದು ವೇಳೆ ನಿಮ್ಮ ಜೀವಿತ ಆ ರೀತಿಯಾಗಿ ದಿಕ್ಕು ತಪ್ಪಿದೆ, ಪರಲೋಕ ರಾಜ್ಯದ ಮೇಲೆ ನಿಮಗೆ ದೃಷ್ಟಿ ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ಇರುವುದಾದರೆ, ಅದು ನಿಮ್ಮ ಅರಿವಿಗೆ ಬರುತ್ತಾ ಇರುವುದಾದರೆ ಈ ದಿವಸ ಮನ ತಿರುಗಿರಿ. ನೀವು ಕಳೆದುಕೊಳ್ಳುತ್ತಾ ಇರುವಂಥದ್ದು ಏನು ಅಲ್ಪವಾದದಲ್ಲ, ಶಾಶ್ವತವಾಗಿ ಇರುವಂಥದ್ದು. ಅದನ್ನು ಒಂದು ಬಾರಿ ಕಳೆದುಕೊಂಡರೆ ಅದು ನಿತ್ಯವಾಗಿ ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ಆದ್ದರಿಂದ ಪರಲೋಕದ ಸೌಭಾಗ್ಯವನ್ನು ಯಾವ ಕಾರಣಕ್ಕೂ ಕೂಡ ಬಿಟ್ಟು ಕೊಡುವುದಿಲ್ಲ ಎಂಬಂಥ ತೀರ್ಮಾನದಿಂದ, ವೈರಾಗ್ಯದಿಂದ ಕರ್ತನ ಬಲವನ್ನು ಅಪೇಕ್ಷಿಸಿ ಪವಿತ್ರಾತ್ಮ ಭರಿತರಾಗಿ ಜೀವಿಸುವುದಾದರೆ ಖಂಡಿತವಾಗಿ ಶೋಧನೆಗಳನ್ನು ಜಯಿಸಬಹುದು, ಸೈತಾನ್ನ ಕ್ರಿಯೆಗಳ ಮೇಲೆ ಜಯವನ್ನು ಹೊಂದಬಹುದು. ನಿಶ್ಚಯವಾಗಿ ಕರ್ತನು ನೇಮಿಸಿರುವಂಥ ಪರಲೋಕ ರಾಜ್ಯವು ನಮ್ಮ ಪಾಲಾಗಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ದೃಷ್ಟಿ ಯಾವಾಗಲೂ ಪರಲೋಕ ರಾಜ್ಯದ ಮೇಲೆ, ಪರಲೋಕದಲ್ಲಿರುವಂಥ ವಿಷಯಗಳ ಮೇಲೆ, ದೇವರ ಮೇಲೆ ಇರಬೇಕು ಎಂಬುದನ್ನು ತಿಳಿದು ಇಹಲೋಕದ ಕಾರ್ಯಗಳಿಗೆ ಮರುಳಾಗದೆ ದೃಢತೆಯಿಂದ, ಸ್ಥಿರತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಅಪೊಸ್ತಲನಾದಂಥ ಪೌಲನು ಹೇಳುವಂತೆ ನಾವು ಕಾಣುವಂಥವುಗಳನ್ನು ಲಕ್ಷಿಸದೆ ಕಾಣದಿರುವಂಥವುಗಳನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವಂಥದ್ದಾಗಿದೆ. ನಮ್ಮ ಜೀವಿತ ಕರ್ತನೆ ಪರಲೋಕ ರಾಜ್ಯಕ್ಕಾಗಿ ನಿತ್ಯವಾಗಿ ಅಪ್ಪ ನಿಮ್ಮೊಂದಿಗೆ ಬಾಳುವುದಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟದ್ದಾಗಿದೆ. ಅದನ್ನು ಅರಿತು ಕರ್ತನೆ ನಿಮ್ಮ ಮೇಲೆ ದೃಷ್ಟಿಯನ್ನು ಇಟ್ಟು ಪರಲೋಕ ರಾಜ್ಯವನ್ನು ಹೊಂದಬೇಕೆಂಬಂಥ ತವಕದಿಂದ ಜೀವಿತವನ್ನು ನಡೆಸೋಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ಎಲ್ಲಪ್ಪ ವಂಚನೆಗಳು, ಎಲ್ಲಪ್ಪ ಮೋಸದ ಕ್ರಿಯೆಗಳು, ದಿಕ್ಕು ತಪ್ಪಿಸುವಂಥ ಕಾರ್ಯಗಳು, ಸೈತಾನ್ನ ಉರುಳುಗಳೆಲ್ಲ
ತೊಲಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಈಗಲೇ ಬಿಡುಗಡೆ ಸಂಭವಿಸಲಿ. ಈಗಲೇ ಅಪ್ಪ ಜೀವಿತಗಳು ನಿನ್ನ ಕಡೆಗೆ ಪುನಃ ಬರಲಿ. ತಪ್ಪಿದಂಥ ದಾರಿಯಿಂದ ಕರ್ತನೆ ಸರಿಯಾದಂಥ ದಾರಿಗೆ ನಿನ್ನ ಹೆಜ್ಜೆ ಜಾಡುಗಳಲ್ಲಿ ನಡೆಯುವಂಥ ಅನುಭವಕ್ಕೆ ಆ ಒಂದು ಸಮರ್ಪಣೆಗೆ ಜೀವಿತಗಳು ಬರಲಿ. ನೀನು ಆಶೀರ್ವದಿಸು ಕರ್ತನೆ. ಇಂದಿನಿಂದಲೇ ಅದ್ಭುತ ಕಾರ್ಯಗಳು, ಇಂದಿನಿಂದಲೇ ಬಿಡುಗಡೆಗಳು, ಇಂದಿನಿಂದಲೇ ಅಪ್ಪ ಪರಿಪೂರ್ಣವಾದಂಥ ಪರಿಶುದ್ಧ ಜೀವಿತ, ಆತ್ಮೀಕ ಜೀವಿತ ಅದರಲ್ಲಿ ಅಭಿವೃದ್ಧಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಸಕಲ ಸಂಪೂರ್ಣತೆಯಿಂದ ಅಪ್ಪ ಜೀವಿತಗಳನ್ನು ನೀನು ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನಾತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತನಾಡೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.